ಅಮೇರಿಕನ್ಸ್ ಅಂದ್ರೆ ಹೆಂಗಿರ್ತಾರೆ ಅಂದ್ರೆ ಕೆಂಪು ಕೋತಿಗಳಿದ್ದಂಗೆ ಇರ್ತಾರೆ. ನೋಡಿದ್ದೀರಾ? ಕೆಂಪು ಕೋತಿಗಳು ಇಂಡಿಯಾ ದೇಶ ನೋಡೋದಕ್ಕೋಸ್ಕರ ಏನ್ ಮಾಡಿದ್ರು, ಅಮೇರಿಕದಿಂದ ಬುರ್ರ ಅಂತ ಏರೋಪ್ಲೇನ್ ನಲ್ಲಿ ಇಂಡಿಯಾದಲ್ಲಿ ಬಂದು ಡೆಲ್ಲಿಲಿ ಇಳಿದ್ರು. ಡೆಲ್ಲಿ ಎಲ್ಲ ನೋಡಿದ್ರು, ಡೆಲ್ಲಿ ಊರ್ ಹೇಗಿದೆ ಎಲ್ಲ ನೋಡಿದ್ರು, ಬೇಸ್ ಗುಡ್ 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 ಅನ್ಕೊಂಡ್ರು. ಆಮೇಲೆ ಬೆಂಗಳೂರಿಗೆ ಬಂದ್ರು, ಬೆಂಗಳೂರು ನೋಡೋಣ ಅಂತ. ಬೆಂಗಳೂರು ಸಿಟಿ ಎಲ್ಲ ನೋಡಿದ್ರು, ವಿಧಾನಸೌಧ ನೋಡಿದ್ರು, ಎಲ್ಲ ನೋಡಿದ್ರು, ವೆರಿ ಗುಡ್ ಅಂದ್ರು. ಬೆಂಗಳೂರು ಹಳ್ಳಿಗೆ ಯಾವ್ದಕ್ಕಾರು ಹೋಗೋಣ ಅಂತ ಹೊರಟ್ರು. ಬೆಂಗಳೂರಿನಲ್ಲಿ ಒಂದು ವಡ್ರಳ್ಳಿ ಅಂತ ಒಂದು ಹಳ್ಳಿಗೆ ಬಂದ್ಬಿಟ್ರು. ಎಲ್ಲಿಗೆ ಬಂದ್ರು? ವಡ್ರಳ್ಳಿ ಅಂತ. ಆ ವಡ್ರಳ್ಳಿಲಿ ನಮ್ಮ ಮಹಾ ದೊಡ್ಡ ಚೆನ್ನ ಇರೋ ಊರದು. ಅಲ್ಲೊಂದು ಮನೆ ಗುಡಿಸ್ಲು, ಹಳ್ಳಿಗಳಲ್ಲೆಲ್ಲ ಗುಡಿಸ್ಲು ತಾನೇ ಇರೋದು, ನೋಡಿದ್ದೀರ ಗುಡಿಸ್ಲು? ಆ ಗುಡಿಸ್ಲಲ್ಲಿ ಒಂದು ಗೋಡೆಗೆ ಬೆರಣಿ ತಟ್ಟಿದ್ರು. ಬೆರಣಿ ನೋಡಿದ್ದೀರ ಹೇಗಿರುತ್ತೆ ಅಂತ? ಸಗಣಿ ತಗೊಂಡು ತಟ್ಟಿರ್ತಾರೆ, ಚಪಾತಿ ತಟ್ಟದಂಗೆ. ಗೋಡೆ ತುಂಬಾ ಸಗಣಿ ತಟ್ಟಿದ್ರು. ಈ 4 ಜನ ಅಮೇರಿಕನ್ಸ್ ಬಂದ್ರು. ಆಶ್ಚರ್ಯ ಆಗೋಯ್ತು ಅವರು. ಎಲ್ಲರೂ ಮನೆಗಳನ್ನ ಇಟ್ಟಿಗೆನಲ್ಲಿ ಸಿಮೆಂಟ್ನಲ್ಲಿ ಕಟ್ತಾರೆ. ಈ ಹಳ್ಳಿ ಗುಡಿಸ್ಲು ಹೆಂಗ್ ಕಟ್ಟಿದಾರಪ್ಪ ಅಂದ್ರೆ ಬರೇ ಕರಿ ಚಪಾತಿ ಕಟ್ಟಿದ್ದಾರೆ ಅಂದ್ಬಿಟ್ಟು ವಾಟ್ ಈಸ್ ದಿಸ್ ಅಂದ್ರು. ಅಲ್ಲೊಬ್ಬ ಕಟ್ಟೆ ಮೇಲೆ ಕೂತಿದ್ದ ಒಬ್ಬ ದಡ್ಡ ಚೆನ್ನ, ದಡ್ಡ ಮುಂಡೆದದು, ಅದಕ್ಕೆ ಯಾವುದು ಪೂರ್ತಿ ಬರಲ್ಲ. ಅವನ್ನ ವಾಟ್ ಈಸ್ ದಿಸ್ ಅಂದ್ರು. ಇವನೇನ್ ಮಾಡ್ದ, ಅವ್ರ ಕೈ ತೋರಿಸಿದ್ರಿಂದ ಆ ಬೆರಣಿ ತಟ್ಟಿರೋದು ಕೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಅವನು. ಅವನಿಗೂ ಬಟ್ಲರ್ ಇಂಗ್ಲಿಷು. ಅವನೇನ್ ಮಾಡ್ದ, ದಿಸ್ ಈಸ್ ಎಮ್ಮೆ ಸಗಣಿ, ದಿಸ್ ಈಸ್ ಎಮ್ಮೆ ಸಗಣಿ ಅಂತ. ಅವರಿಗೆ ದಿಸ್ ಈಸ್ ಅರ್ಥವಾಯ್ತು, ಎಮ್ಮೆ ಸಗಣಿ ಅರ್ಥ ಆಗ್ಲಿಲ್ಲ. ಅವನನ್ನೇ ತಿವಿದು ವಾಟ್ ಅಂದ್ರು. ಅವನ್ ಕೋಟ್ ಹಾಕೊಂಡು ಕೂತಿದ್ದ, ವಾಟ್ ಅಂದ್ರು. ಕೋಟ್ ಅಂದ. ಅಂದ್ರು ವಾಟ್ ಈಸ್ ದಟ್ ಐ ಸೇ ಅಂದ್ರು. ಆ ಬೆರಣಿ ತೋರಿಸ್ದ, ವಾಟ್ ಈಸ್ ದಟ್ ಐ ಸೇ. ಆಗ ಇವನಿಗೆ ತಿಳ್ಕೊಂಡ, ಇವ್ರಿಗೆ ಅರ್ಥ ಆಗಿಲ್ಲ. ಎಮ್ಮೆ ಸಗಣಿಗೆ ಇಂಗ್ಲೀಷಲ್ಲಿ ಏನ್ ಹೇಳ್ಬೇಕು ನಂಗೆ ಬರಲ್ಲ. ಇರ್ಲಿ ಒಂದ್ ಕೆಲಸ ಮಾಡ್ತೀನಿ ಅಂತ ಹಿತ್ಲ ಕಡೆ ಹೋದ. ಕೊಟ್ಟಿಗೆಯಲ್ಲಿ ಒಂದು ಎಮ್ಮೆನ ಹಿಡ್ಕೊಂಬಂದ, ಇವ್ರ ಮುಂದೆ ನಿಲ್ಲಿಸ್ದ, ಅದರ ಬಾಲ ಎತ್ತದ, ದಿಸ್ ದಟ್ ಅದ. ದಿಸ್ ದಟ್ ಅದ. ಆ 4 ಜನ ಅಮೇರಿಕನ್ಸಿಗೂ ಆಶ್ಚರ್ಯ ಆಗೋಯ್ತಂತೆ. ವಾಟ್ ಎ ವಂಡರ್ಫುಲ್ ಕಂಟ್ರಿ ಇಂಡಿಯಾ. ಅಬ್ಬಬ್ಬಬ್ಬ, ನಮ್ಮೂರಲ್ಲೆಲ್ಲ ಏನ್ ಮಾಡ್ತೀವಿ, ಪ್ರಾಣಿಗಳು ನೆಲಕ್ಕೆ ಸಗಣಿ ಹಾಕ್ತವೆ. ಇಲ್ಲಿ ಇಂಡಿಯಾದಲ್ಲಿ ಈ ಹಳ್ಳಿಲಿ ವಡ್ರಳ್ಳಿಲಿ ಹಸು ಎಮ್ಮೆಗಳೆಲ್ಲ ಪಿಚ್ಕಾರಿ ಹೊಡೆದಂಗೆ ಗೋಡೆಗೆ ಚಪಾತಿ ಆಕಾರದಲ್ಲಿ ಸಗಣಿ ಹಾಕ್ಬಿಟ್ಟಿದಾವಲ್ಲ, ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ವಾಟ್ ಎ ವಂಡರ್ಫುಲ್ ಕಂಟ್ರಿ ಇಂಡಿಯಾ ಅಂದ್ಕೊಂಡು ಅವನೇನ್ ಮಾಡಿದಂತೆ, ಅವ್ರ 4 ಜನ ಊರ ಮತ್ತೆ ಅಮೇರಿಕಕ್ಕೆ ಹೊರಟೋದು. ಗೊತ್ತಾಯ್ತಾ? ಈಗ ಬನ್ನಿ ಮತ್ತೆ ಎಲ್ಲ ಕ್ಲಾಪ್ ಮಾಡ್ರಿ. ಆಮೇಲೆ ನೀವೆಲ್ಲರೂ ಒಂದೊಂದು ಜೋಕ್ ಹೇಳೋದು.